ಸದ್ಯದ ಮಟ್ಟಿಗೆ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ಇಂದು ಬೆಳಗ್ಗೆ ದರ್ಶನ್ ರವರು ಚಾಮರಾಜನಗರ ಟೋಲ್ ಮೂಲಕ ಪಾಸ್ ಆಗಿರ್ತಕ್ಕಂಥ ವಿಜುವಲ್ಗೆ ಸಂಬಂಧಪಟ್ಟಂತೆ ಅವರ ಒಂದು ರ್ಯಾಂಗ್ಲರ್ ಜೀಪ್ ಏನಿದೆ ರೆಡ್ ಕಲರ್ನ ಜೀಪ್ ಈಗಾಗಲೇ ವಿಜಯಲಕ್ಷ್ಮಿ ನಿವಾಸದ ಒಳಗೆ ತೆರಳಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಪ್ರೆಸ್ಟೀಜ್ ರಿಡ್ಸ್ ಅಪಾರ್ಟ್ಮೆಂಟ್ನಲ್ಲಿ ಮುಂಭಾಗದಲ್ಲಿದ್ದೇವೆ. ಪ್ರೆಸ್ಟೀಜ್ ಗ್ರೂಪ್ನ ಈ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ನ ಒಳಭಾಗದಲ್ಲಿ ವಿಜಯಲಕ್ಷ್ಮಿ ನಿವಾಸ ಇರ್ತಕ್ಕಂಥದ್ದು. ಇಂದು ಬೆಳಗಿನಿಂದಲೂ ಕೂಡ ಪೊಲೀಸರು ಅವರ ಪತಿಯನ್ನು ಕೂಡ ಸಂಪರ್ಕವನ್ನು ಮಾಡಿರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಹಾಗೂ ಅವರ ಪುತ್ರ ಇಬ್ಬರು ಕೂಡ ನಿವಾಸದಲ್ಲಿ ಇದ್ದಾರೆ ಅಂತ ಹೇಳಿ ಧನ್ವೀರ್ ಕೂಡ ಪೊಲೀಸರೊಂದಿಗೆ ಸಂವಹನದಲ್ಲಿದ್ದಾರೆ, ಅವರು ಕೂಡ ಕಮ್ಯುನಿಕೇಷನ್ ಅಲ್ಲಿದ್ದಾರೆ. ದರ್ಶನ್ ಈಗಾಗಲೇ ದೇವಸ್ಥಾನಕ್ಕೆ ತೆರಳಿದ್ದು ಅವರು ಆಗಮಿಸಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ನೀಡ್ತಿದ್ರು. ಇದುವರೆಗೂ ಕೂಡ ಅವರ ಒಂದು ಮೆಸೇಜ್ಗೆ ಕಾಯ್ದಿದ್ದಂತಹ ಪೊಲೀಸರು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಆಗಮಿಸಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಈಗಾಗಲೇ ನಾಗೇಶ್ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಮತ್ತೋರ್ವ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಕೂಡ ಈಗಾಗಲೇ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಅವರು ಕೂಡ ಫ್ಲಾಟ್ನ ಒಳಭಾಗವನ್ನು ಸದ್ಯದ ಮಟ್ಟಿಗೆ ಪ್ರವೇಶಿಸಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸಬಹುದಾಗಿದೆ. ಈಗಾಗಲೇ ಇಬ್ಬರು ಇನ್ಸ್ಪೆಕ್ಟರ್ಗಳು ತಮ್ಮ ಜೀಪ್ನಲ್ಲಿ ಪ್ರೆಸ್ಟೀಜ್ನ ಅಪಾರ್ಟ್ಮೆಂಟ್ನ ಒಳಗೆ ಪ್ರವೇಶವನ್ನು ನೀಡಿರ್ತಕ್ಕಂಥದ್ದು. ಅವರ ಪತ್ನಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿಯನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದುಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯಾಯ ವಿಭಾಗಗಳಲ್ಲಿ ಸದ್ಯದ ಮಟ್ಟಿಗೆ ವಿಜಯನಗರ, ಕಾಮಾಕ್ಷಿಪಾಳ್ಯ, ಆರ್ ನಗರ ಪೊಲೀಸರು ಪ್ರತ್ಯೇಕ ತಂಡಗಳಾಗಿ ಮಾಡಿಕೊಂಡು 7 ಜನ ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆಯುವಂಥ ಪ್ರಯತ್ನವನ್ನು ಮುಂದುವರಿಸಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ಸೂಚನೆಯ ಬೆನ್ನಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಈಗಾಗಲೇ ಒಳಭಾಗವನ್ನು ಪ್ರವೇಶಿಸಿದ್ರೆ, ಮತ್ತೋರ್ವ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಈಗಾಗಲೇ ಒಳಭಾಗವನ್ನು ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲಾಟ್ನ ಒಳಭಾಗಕ್ಕೆ ಈಗಾಗಲೇ ಪೊಲೀಸರು ಕೂಡ ತೆರಳಿ ಅವರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಇಂದಿನಿಂದಲೂ ಕೂಡ ದರ್ಶನ್ ಬೇಲನ್ನು ಪಡೆದು ಹೈಕೋರ್ಟಿಂದ ಬೇಲನ್ನು ಪಡೆದು ಹೊರ ಬಂದಂತ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಹೊಸಕೆರೆಯಲ್ಲಿ ಇರತಕ್ಕಂಥ ಅವರ ಪತ್ನಿಯ ನಿವಾಸದಲ್ಲೇ ವಾಸವಾಗಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಹೊಸಕೆರೆಹಳ್ಳಿಯಲ್ಲಿ ಇರತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಬಂದು ಅವರಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಂದು ಬೆಳಗಿನಿಂದಲೂ ಕೂಡ ದರ್ಶನ್ ಫ್ಲಾಟ್ಗೆ ಆಗಮಿಸಿರ್ತಾರೆ. ಅವರ ಒಂದು ಆಗಮನದ ಬಳಿಕ ನೀವು ಇಲ್ಲಿ ಕಸ್ಟಡಿಗೆ ಪಡೆಯಬಹುದು ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದಂತ ಅವರ ಪತ್ನಿ ಈ ಬಳಿಕ ಪೊಲೀಸರಿಗೆ ಇನ್ನೂ ಕೂಡ ದರ್ಶನ್ ಮನೆಯನ್ನ ರೀಚ್ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕೇಳ್ತಿದ್ದಾರೆ. ಒಂದು ವೇಳೆ ಪೊಲೀಸರನ್ನ ಮಿಸ್ಗೈಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಆದ್ರೆ ಆದಾಗ್ಯೂ ಕೂಡ ಸುಪ್ರೀಂ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡಿಬೇಕಿದೆ ಅಥವಾ ಅವರಿಗೆ ಇನ್ನೊಂದು ಚಾನ್ಸ್ ಇರ್ತಕ್ಕಂಥದ್ದು ಕೋರ್ಟ್ನ ಮುಂದೆ ದರ್ಶನ್ ಶರಣಾಗ್ತಾರೆ ಅಂತೇಳಿ ಈಗಾಗಲೇ ಉಳಿದ ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ಪೊಲೀಸರಿಗೆ ಅವರ ಮನೆಯಲ್ಲೇ ಪೊಲೀಸರು ಅವರೆಲ್ಲರೂ ಕೂಡ ಕಸ್ಟಡಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಒಳಗೆ ಪೊಲೀಸರು ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಇದುವರೆಗೂ ಕೂಡ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಅವರ ಸಂಪರ್ಕದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ಕೂಡ ಕರಾರುವಕ್ಕಾಗಿ ಪೊಲೀಸರಿಗೆ ಮಾಹಿತಿ ನೀಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆಗಿರ್ತಾರೆ.